ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಭಾನುವಾರದ ಸ್ಪೆಷಲ್ ಏನಪ್ಪಾ ಅಂದ್ರೆ ಚಿಕನ್ ಪೆಪ್ಪರ್ ಡ್ರೈ. ಇನ್ನೊಂದು ಸ್ಪೆಷಲ್ ಕೂಡ ಇದೆ. ಏನಪ್ಪಾ ಅಂದ್ರೆ ಇವತ್ತು RCB ವರ್ಸಸ್ MI ಮ್ಯಾಚ್ ಇದೆ. ಇವತ್ತು ಸಂಜೆ 7:15ಗೆ. ಚಿಕನ್ ಪೆಪ್ಪರ್ ಡ್ರೈಗೆ ಏನು ಬೇಕಂತ ಹುಡ್ಕೊಳ್ಳೋಣ. ಇಲ್ಲಿ ನಾನು ಕಾಳು ಮೆಣಸು ಮತ್ತು ಜೀರಿಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ 4 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೊಂಪು, 2 ಟೇಬಲ್ ಸ್ಪೂನ್ ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 4 ನಿಮಿಷ ಕೆಂಪುಗೆ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಈ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿನ ಎಣ್ಣೆಗೆ ಹಾಕೋಣ. ಎಲ್ಲ ಈರುಳ್ಳಿನ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಬ್ರೌನ್ ಕಲರ್ಗೆ ಬರೋ ಥರ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿ ಎತ್ಕೊಳ್ತೀನಿ. ಈ ಥರ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈರುಳ್ಳಿ. ಈಗ ಚಿಕನ್ ಪೆಪ್ಪರ್ ಡ್ರೈಗೆ ಬೇಕಾಗಿರೋ ಐಟಮ್ಸ್ನ ಹೇಳ್ತೀನಿ. ಎಣ್ಣೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಧನಿಯಾ ಪುಡಿ, ಗರಂ ಮಸಾಲೆ, ಹುರಿದು ಕೊಟ್ಟಿರ್ತಕ್ಕಂಥ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆ ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋಣ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಆ್ಯಡ್ ಮಾಡೋಣ. ಇದಾದಮೇಲೆ ಕರಿಬೇವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಎಲ್ಲ ಹಸಿಯ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಫ್ರೈ ಮಾಡಿದ ಮೇಲೆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಉಪ್ಪು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು, 1
ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ನೀಟಾಗಿ ಹಾಕಿ ಇದಕ್ಕೆ ಚಿಕನ್ ಸೇರಿಸೋಣ. ಅರ್ಧ kg ಚಿಕನ್ ಸೇರಿಸೋಣ. ಅರ್ಧ kg ಚಿಕನ್ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಬೇಯೋದಕ್ಕೆ ಚಿಕನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿದ ಮೇಲೆ ಇದನ್ನು 7ರಿಂದ 8 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋಕ್ಕಿಡೋಣ. ಪ್ಲೇಟ್ ಮುಚ್ಚಿ 7ರಿಂದ 8 ನಿಮಿಷ ಹಾಗೇ ಬಿಡೋಣ. ನಿಮಿಷ ಆದಮೇಲೆ ಬೆಂದಿದೆ ಅಂತ ನೋಡೋಣ. ಬನ್ನಿ, ನೀಟಾಗೆಲ್ಲ ಬಂದಿದೆ. ಈಗ ಇದಕ್ಕೆ ಪೆಪ್ಪರ್ ಪೌಡ್ರು, ಆವಾಗಲೇ ಕರೆದಿಟ್ಟಿರ್ತಕ್ಕಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡೋಣ. ಲಾಸ್ಟ್ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ಇದನ್ನು ಇದೆಲ್ಲ ಆದಮೇಲೆ 2 ನಿಮಿಷ ಪೆಪ್ಪರ್ ಪೌಡ್ರ್ ಹಾಕಿ 2 ನಿಮಿಷ ಬೇಯಿಸಿದರೆ ಸಾಕು. ನಮ್ಮ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. 2 ನಿಮಿಷ ಸಾಕು. 2 ನಿಮಿಷದ ಮೇಲೆ ಜಾಸ್ತಿ ಬೇಡ. ನೋಡಿ, ಈ ಥರ ನೀಟಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಂಗಾರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೋಡೋಕ್ಕೂ ಒಳ್ಳೆ ಡೆಕೋರೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಹಾ, ಘಮ ಘಮ ಪರಿಮಳ ಸೂಪರಾಗಿದೆ. ಬನ್ನಿ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಈಗ ಚಿಕನ್ ಪೆಪ್ಪರ್ ಡ್ರೈ ನಮ್ಮದು ಹೇಗಿದೆ ಅಂತ. ಆಹಾ, ಸೂಪರಾಗಿದೆ.